ರಾಜಕೀಯ ತಿರುವು ಪಡ್ಕೊಂಡಿದೆ ಎಸ್ಐಆರ್ ಪ್ರಕ್ರಿಯೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮೈತ್ರಿ ನಾಯಕರು ಎಸ್ಐಆರ್ ಸಮರವನ್ನೇ ಸಾರಿದ್ದಾರೆ. ಈಗ ಎಸ್ಐಆರ್ ವಿವಾದ ಕೇಂದ್ರ ಚುನಾವಣಾ ಆಯೋಗದ ಅಂಗಳಕ್ಕೆ. ಚುನಾವಣಾ ಆಯೋಗಕ್ಕೆ ನಾಳೆ ಮೈತ್ರಿ ನಾಯಕರು ದೂರು ಕೊಡಲಿದ್ದಾರೆ. ಕೇಂದ್ರ ಸಚಿವರಾದಂತಹ ಪ್ರಹ್ಲಾದ್ ಜೋಶಿ, ಎಚ್ಡಿಕೆ ಅವರ ನೇತೃತ್ವದಲ್ಲಿ ದೂರು ಸಲ್ಲಿಕೆಯಾಗಲಿದೆ. ಎಸ್ಐಆರ್ ಲೋಪಗಳ ಬಗ್ಗೆ ದಾಖಲೆಗಳೊಂದಿಗೆ ದೂರನ್ನ ಸಲ್ಲಿಸಲಿದ್ದಾರೆ. ಎಸ್ಐಆರ್ ಪ್ರಕಾರ ಮನೆ ಮನೆಗೆ ತೆರಳಿ ಪ್ರಕ್ರಿಯೆಯನ್ನು ಮಾಡಬೇಕು, ಆದರೆ ಬಿಎಲ್ಒಗಳು ಹಾಗೆ ಮಾಡ್ತಿಲ್ಲ. ಮಸೀದಿ, ದೇಗುಲ, ಕಲ್ಯಾಣ ಮಂಟಪ ಇಲ್ಲಿ ಸಾಮೂಹಿಕವಾಗಿ ಪ್ರಕ್ರಿಯೆಗಳು ನಡೆಸ್ತಾ ಇದ್ದಾರೆ ಎನ್ನುವಂತಹ ಆರೋಪ. ಇದುವರೆಗೆ ನಡೆದಂತಹ ಎಸ್ಐಆರ್ ಪ್ರಕ್ರಿಯೆಯನ್ನು ಹಾಗಾಗಿ ರದ್ದುಪಡಿಸಬೇಕು ಅಂತಲೂ ಕೂಡ ಎಚ್ಡಿಕೆ ಆಗ್ರಹಿಸಿದರು. ಲೋಪ ಕಂಡು ಬಂದಂತಹ ಜಿಲ್ಲೆಗಳ ಡಿಸಿ ವಿರುದ್ಧ ಕ್ರಮ ಆಗಬೇಕು ಅಂತಲೂ ಕೂಡ ಒತ್ತಾಯಿಸಿದ್ದಾರೆ. ಆರಂಭದಲ್ಲಿ ರಾಮನಗರದಲ್ಲಿ ಆದಂತಹ ಘಟನೆ, ಅದನ್ನ ವಿಡಿಯೋ ಸಮೇತ ದಾಖಲೆಗಳನ್ನು ಕೊಟ್ಟರು ಕೇಂದ್ರ ಸಚಿವ ಕುಮಾರಸ್ವಾಮಿ. ಆದರೆ ಅಲ್ಲಷ್ಟೇ ಅಲ್ಲ, ಹಲವು ಕಡೆಯಲ್ಲಿ ನಾವು ಗಮನಿಸ್ತಾ ಇದ್ದೀವಿ ನೋಡಿ, ಬಾಗಲಕೋಟೆ, ಶಿವಮೊಗ್ಗ, ಚಿಕ್ಕಮಗಳೂರು, ಯಾದಗಿರಿ, ಮೈಸೂರು, ಹಲವು ಕಡೆಗಳಲ್ಲಿ ಮಸೀದಿ, ಮಂದಿರ, ಕಲ್ಯಾಣ ಮಂಟಪ, ಹಲವು ಕಚೇರಿಗಳು ಈ ರೀತಿ ಸಾಮೂಹಿಕವಾಗಿ ನಡೆಸುವಂಥದ್ದು ಎಸ್ಐಆರ್ ಪ್ರಕ್ರಿಯೆ ಎಲ್ಲ ಮನೆ ಮನೆಗೆ ತೆರಳಬೇಕಿತ್ತು. ಹಾಗಾಗಿ ನಾಳೆ ಈ ಬಗ್ಗೆ ದೂರನ್ನ ಕೊಡಲಾಗುತ್ತೆ. ನಮ್ಮ ಪ್ರತಿನಿಧಿ ಸುನಿಲ್ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ, ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸುನಿಲ್, ಎಸ್ಐಆರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರಂಭದಲ್ಲಿ ಕಾಂಗ್ರೆಸ್ ಸರ್ಕಾರ ಬಹಳಷ್ಟು ಆರೋಪಗಳನ್ನು ಮಾಡ್ತಾ ಇತ್ತು. ಇದರ ಸರಿಯಿಲ್ಲ ಕ್ರಮ ಅನ್ನುವಂಥದ್ದೆಲ್ಲ ಆರೋಪಗಳು ಕೇಳಿ ಬರ್ತಾ ಇತ್ತು. ಆದರೆ ಎಸ್ಐಆರ್ ಪ್ರಕ್ರಿಯೆ ಯಾವಾಗ ರಾಜ್ಯದಲ್ಲಿ ಆರಂಭ ಆಯಿತೋ ಆ ಪ್ರಕ್ರಿಯೆಗಳಿಗೆ ಅಡ್ಡಿಪಡಿಸಲಾಗ್ತಾ ಇದೆ ಅಂತ ಕಾಂಗ್ರೆಸ್ ವಿರುದ್ಧವೇ ಈಗ ಬಿಜೆಪಿ ಆರೋಪಿಸ್ತಾ ಇದೆ. ಜೊತೆಗೆ ಆ ವಿಡಿಯೋಗಳನ್ನ ಕೂಡ ಗಮನಿಸ್ತಾ ಹೋದ್ರೆ ಮನೆ ಮನೆಗೆ ಬರೋ ಬದಲು ಈ ರೀತಿ ಗುಂಪು ಗುಂಪಾಗಿ ಮಾಡುವಂಥದ್ದು ಎಷ್ಟು ಸರಿ ಅನ್ನೋದು. ಈಗ ಆಯೋಗಕ್ಕೆ ದೂರು ಕೊಡೋದಕ್ಕೆ ಮುಂದಾಗಿದ್ದಾರೆ ವಿಪಕ್ಷ ನಾಯಕರು. ಯಾವ ರೀತಿ ಪ್ರಕ್ರಿಯೆಗಳು ಸಾಗ್ತಾ ಇದೆ, ಏನು ಆಗ್ರಹಿಸ್ತಾ ಇದ್ದಾರೆ? ಪ್ರತಿಮಾ, ರಾಜ್ಯದಲ್ಲಿ ಕಳೆದ 5 ದಿನಗಳಿಂದ ಈಗಾಗಲೇ ಎಸ್ಐಆರ್ ಪ್ರಕ್ರಿಯೆ ಆರಂಭವಾಗಿದೆ. ಒಂದು ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಸಾಕಷ್ಟು ಲೋಪಗಳು ಕೂಡ ಕಂಡು ಬಂದಿದೆ. ಯಾಕೆಂದರೆ ಎಸ್ಐಆರ್ ಪ್ರಕ್ರಿಯೆ ಅಂತಂದರೆ ಮನೆ ಮನೆಗೆ ಹೋಗಿ ಮತದಾರರ ಪಟ್ಟಿಯನ್ನು ಪರಿಷ್ಕರಣೆ ಮಾಡಬೇಕು. ಅದರ ಬದಲಾಗಿ ಕಲ್ಯಾಣ ಮಂಟಪಗಳು, ಸಮುದಾಯ ಭವನ, ಮಸೀದಿ, ಮಂದಿರಗಳಲ್ಲಿ ಸಾರ್ವಜನಿಕವಾಗಿ ಒಂದಷ್ಟು ಗುಂಪು ಗುಂಪಾಗಿ ಈ ಒಂದು ಎಸ್ಐಆರ್ ಪ್ರಕ್ರಿಯೆ ಆಗ್ತಾ ಇರೋ ವಿಡಿಯೋಗಳು ಕೂಡ ವೈರಲ್ ಆಗ್ತಾ ಇದೆ. ಇದೇ ವಿಚಾರವಾಗಿ ಈಗಾಗಲೇ ವಿಪಕ್ಷಗಳು ಕೂಡ ದೊಡ್ಡ ಮಟ್ಟಿಗೆ ಧ್ವನಿ ಎತ್ತಿದ್ದಾವೆ. ಮುಂದುವರೆದ ಭಾಗವಾಗಿ ಈಗಾಗಲೇ ನಾಳೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಮತ್ತು ಪ್ರಹ್ಲಾದ್ ಜೋಶಿ ಅವರು ಕೇಂದ್ರ ಚುನಾವಣಾ ಆಯೋಗಕ್ಕೆ ದೂರನ್ನು ಕೂಡ ನೀಡ್ತಾ ಇದ್ದಾರೆ. ಈ ಒಂದು ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಸಾಕಷ್ಟು ಲೋಪಗಳಾಗ್ತಿದೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡು ಏಜೆಂಟ್ಗಳನ್ನ ಬಳಸಿಕೊಂಡು ಈ ರೀತಿಯಾಗಿ ಎಸ್ಐಆರ್ ಪ್ರಕ್ರಿಯೆ ನಡೆಸ್ತಾ ಇದೆ. ಅದರಲ್ಲೂ ಕೂಡ ಅಲ್ಲಿರುವಂತಹ ಚುನಾವಣಾ ಅಧಿಕಾರಿಗಳೇನಿದ್ದಾರೆ, ಅಲ್ಲಿ ಕರ್ತವ್ಯಕ್ಕೆ ಬಂದಿರುವಂತಹ ಅಧಿಕಾರಿಗಳೇನಿದ್ದಾರೆ ಅವರ ಮೇಲೆ ಒತ್ತಡವನ್ನು ಹೇರಲಾಗ್ತಿದೆ ಅನ್ನೋ ಒಂದು ಆರೋಪವನ್ನು ಕೂಡ ಮಾಡ್ತಾ ಇದ್ದಾರೆ. ಇದಕ್ಕೆ ಪೂರಕವಾಗಿ ನಾಳೆ ಈಗಾಗಲೇ ದಾಖಲೆ ಸಮೇತವಾಗಿ ಕೇಂದ್ರ ಚುನಾವಣಾ ಆಯೋಗಕ್ಕೆ ದೂರನ್ನು ಕೂಡ ಕೊಡ್ತಾರೆ. ಆ ದೂರಿನಲ್ಲಿ ಪ್ರಮುಖವಾಗಿ ಏನಂತಂದ್ರೆ, ಇಲ್ಲಿವರೆಗೆ ಆಗಿರುವಂತಹ ಎಸ್ಐಆರ್ ಪ್ರಕ್ರಿಯೆ ಇದೆ ಅದನ್ನು ಸಂಪೂರ್ಣವಾಗಿ ಕೈ ಬಿಡಬೇಕಾಗುತ್ತೆ, ರದ್ದುಗೊಳಿಸಬೇಕು. ಅದರ ಜೊತೆಗೆ ಈಗಾಗಲೇ ಅಲ್ಲಿ ಸಂಬಂಧಪಟ್ಟಂತೆ ಯಾವ್ಯಾವ ಜಿಲ್ಲೆಗಳಲ್ಲಿ ಈ ರೀತಿಯಾಗಿ ವಿಡಿಯೋಗಳು ವೈರಲ್ ಆಗಿದೆ, ಲೋಪಗಳು ಕಂಡು ಬಂದೆ, ಅದಕ್ಕೆ ನೇರವಾಗಿ ಅಲ್ಲಿನ ಜಿಲ್ಲಾಧಿಕಾರಿಗಳಿಗೆ ಕಾರಣವಾಗುತ್ತೆ, ಅವರ ವಿರುದ್ಧವೂ ಸೂಕ್ತ ಕ್ರಮವಾಗಬೇಕು. ಆ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ಇದು ಒಂದು ಎಸ್ಐಆರ್ ಲೋಪ ವಿಚಾರವನ್ನು ಈಗಾಗಲೇ ರಾಜಕೀಯವಾಗಿ ಅಸ್ತ್ರವನ್ನು ಕೂಡ ಬಳಸಿಕೊಳ್ಳಲಾಗ್ತಿದೆ. ಆ ಒಂದು ಹಿನ್ನೆಲೆಯಲ್ಲಿ ರಾಜಕೀಯ ತಿರುವನ್ನು ಪಡೆದುಕೊಂಡು ಈಗಾಗಲೇ ಬಿಜೆಪಿ ಮತ್ತು ಈಗಾಗಲೇ JDS, ಬಿಜೆಪಿ ಮತ್ತು ಕಾಂಗ್ರೆಸ್ ನಾಯಕರ ನಡುವೆ ಜಟಾಪಟಿ ಕೂಡ ಜೋರಾಗಿದೆ. ಈ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಎಸ್ಐಆರ್ ಪ್ರಕ್ರಿಯೆ ಲೋಪ ಈಗಾಗಲೇ ಕೇಂದ್ರ ಚುನಾವಣಾ ಆಯೋಗ ಅಂಗಳಕ್ಕೆ ಹೋಗ್ತಾ ಇದೆ. ನಾಳೆ ದೂರನ್ನು ಕೊಟ್ಟು ಮುಂದುವರೆದ ಕ್ರಮದ ಬಗ್ಗೆ ಈಗಾಗಲೇ ಸಾಕಷ್ಟು ಮನವಿಯನ್ನು ಮಾಡುವಂತ ಸಾಧ್ಯತೆ ಕೂಡ ದಟ್ಟವಾಗಿದೆ. ಅದಕ್ಕೆ ಪೂರಕವಾದಂತೆ ಈಗಾಗಲೇ ಕಾಂಗ್ರೆಸ್ ಕೂಡ ಏನು ಹೇಳ್ತಾ ಇದೆ ಅಂತಂದ್ರೆ, ನಾವು ಯಾವುದೇ ರೀತಿಯಾಗಿ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಒತ್ತಡವನ್ನು ಹೇರ್ತಾ ಇಲ್ಲ, ನಾವು ಆಗಿನಿಂದಲೂ ಕೂಡ ಎಸ್ಐಆರ್ ಪ್ರಕ್ರಿಯೆಗೆ ನಮ್ದು ಯಾವುದೇ ರೀತಿಯಾಗಿ ವಿರೋಧವಿಲ್ಲ, ಆದರೆ ಪಾರದರ್ಶಕವಾಗಿ ಆಗಬೇಕು ಅಂತೇಳಿ. ಇಲ್ಲಿನ ಬೆಳವಣಿಗೆ ಆ ವಿಡಿಯೋಗಳನ್ನ ನೋಡ್ತಾ ಇದ್ರೆ ಪಾರದರ್ಶಕವಾಗಿ ಆಗ್ತಾ ಇದೆಯಾ ಅನ್ನೋ ಪ್ರಶ್ನೆಗಳು ಸಹಜವಾಗಿ ಮೂಡುತ್ತೆ. ಯಾಕೆಂದ್ರೆ ಸಾರ್ವಜನಿಕವಾಗಿ ಗುಂಪು ಗುಂಪಾಗಿ ಈ ರೀತಿ ಮಾಡ್ತಾ ಇರುವಂಥದ್ದು ಇದೇನು ಎಸ್ಐಆರ್ ಪ್ರಕ್ರಿಯೆ ಅನ್ನೋ ಪ್ರಶ್ನೆಗಳು ಕೂಡ ಸಾರ್ವಜನಿಕ ವಲಯದಲ್ಲೂ ಕೂಡ ಮೂಡ್ತಾ ಇದೆ. ಈ ಒಂದು ನಿಟ್ಟಿನಲ್ಲಿ ಇದೇ ವಿಚಾರವನ್ನು, ಈ ಒಂದು ಲೋಪವನ್ನು ಈಗಾಗಲೇ ಅಸ್ತ್ರವಾಗಿ ಬಳಸಿಕೊಂಡಿರುವಂಥ ವಿಪಕ್ಷಗಳು ನಾಳೆ ಕೇಂದ್ರ ಚುನಾವಣಾ ಆಯೋಗಕ್ಕೆ ದೂರನ್ನು ಕೊಡುವ ಮೂಲಕ ಒಂದು ರೀತಿ ರಾಜ್ಯ ಸರ್ಕಾರದ ವಿರುದ್ಧ ಸಮರವನ್ನು ಕೂಡ ಸಾರ್ತಾ ಇದ್ದಾರೆ. ಆದರೆ ಇದಕ್ಕೆ ಕೇಂದ್ರ ಚುನಾವಣಾ ಆಯೋಗ ಯಾವ ರೀತಿಯಾಗಿ ಪ್ರತಿಕ್ರಿಯಿಸುತ್ತೆ ಕಾದು ನೋಡಬೇಕಾಗಿದೆ. ಆದರೆ ಮನೆ ಮನೆಗೆ ತೆರಳಿ ಹೋಗಿ ಎಸ್ಐಆರ್ ಪ್ರಕ್ರಿಯೆ ಮಾಡುವ ಬದಲು ಈ ರೀತಿಯಾಗಿ ಗುಂಪಾಗಿ ಮಾಡ್ತಾ ಇರುವಂಥದ್ದು ಸಾಕಷ್ಟು ಪ್ರಶ್ನೆಗಳನ್ನು ಕೂಡ ಹುಟ್ಟು ಹಾಕಿದೆ. ಈಗ ಈ ಒಂದು ಆರೋಪಗಳೇನು ಬಂದಿದೆ, ಅವೆಲ್ಲ ಆರೋಪಗಳನ್ನ ರಾಜ್ಯ ಸರ್ಕಾರ ತಳ್ಳಹಾಕಿದ್ರು ಕೂಡ ಈಗಾಗಲೇ ವಿಡಿಯೋಗಳಲ್ಲಿ ಸಾಕಷ್ಟು ದಾಖಲೆಗಳೇನು ಸಿಗ್ತಾ ಇದೆ, ಆ ಎಲ್ಲ ದಾಖಲೆ ಸಮೇತವಾಗಿ ಈಗಾಗಲೇ ವಿಪಕ್ಷಗಳು ಕೇಂದ್ರ ಚುನಾವಣಾ ಆಯೋಗಕ್ಕೆ ದೂರ ಕೊಡಲಿಕ್ಕೆ ಮುಂದಾಗಿರುವಂಥದ್ದು. ಪ್ರತಿಮಾ, ಥ್ಯಾಂಕ್ ಯು ಸುನಿಲ್.